ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಸರ್ಕಾರಕ್ಕೆ ಸಲ್ಲಿಸಿದ ಒಳ ಮೀಸಲಾತಿ ವರದಿ ಅಪೂರ್ಣವಾಗಿದ್ದು ಇದರಿಂದ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗುತ್ತಿದೆ ಎಂದು ಬಿಜೆಪಿ ಮುಖಂಡ ಅಂಬಾರಾಯ್ ಅಷ್ಟಗಿ ಅವರು ಆರೋಪಿಸಿದರು. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅಧ್ಯಕ್ಷತೆಯ ಒಳ ಮೀಸಲಾತಿ ಏಕಸದಸ್ಯ ವಿಚಾರಣಾ ಆಯೋಗವು ಸರ್ಕಾರಕ್ಕೆ ಸಲ್ಲಿಸಿರುವ ವರದಿಯಲ್ಲಿ ಪರಿಶಿಷ್ಟ ಜಾತಿ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗಿದೆ. ಪರ್ಯಾಯ ಪರವನ್ ಜಾತಿಯನ್ನು ಎಡಗೈ ಪಂಗಡಕ್ಕೆ ಸೇರಿಸಿರುವುದಲ್ಲದೆ ಬಲಗೈ ಸಮುದಾಯಕ್ಕೆ ಸೇರಿದ ಇನ್ನು ಹಲವು ಜಾತಿಗಳನ್ನು ಅತ್ಯಂತ ಹಿಂದುಳಿದ ಜಾತಿಗಳ ಗುಂಪಿಗೆ ಸೇರಿಸಿ ಬಲಗೈ ಸಮುದಾಯದ ಜನಸಂಖ್ಯೆಯನ್ನು ಉದ್ದೇಶಪೂರ್ವಕವಾಗಿ ಕಡಿಮೆ ಮಾಡಿರುವುದಲ್ಲದೆ ಜಾತಿಯೇ ಅಲ್ಲದ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಸಮೂಹಕ್ಕೆ 1% ಮೀಸಲಾತಿ ನಿಗದಿಪಡಿಸಿರುವುದನ್ನು ರದ್ದುಪಡಿಸಿ ಸದರಿ ಮೀಸಲಾತಿಯನ್ನು ಸಂಬಂಧಿಸಿದ ಜಾತಿಗಳಿಗೆ ಹಂಚಿಕೆ ಮಾಡಲು ಸಚಿವ ಸಂಪುಟ ಉಪಸಮಿತಿ ರಚಿಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಪ್ರತಿಭಟನಾ ನಿರತರು ಆಗ್ರಹಿಸಿದರು. ಎಲ್ರಿಗೂ ನಮಸ್ಕಾರ. ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ಕರೆಯಲು ಕಾರಣವೇನೆಂದ್ರೆ, ಏನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವಿಚಾರಣಾ ಆಯೋಗ ವಿಚಾರಣೆ ಮಾಡಿ ನಡೆಸಿ ಅರ್ಧಂಬರ್ಧ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವರದಿಯನ್ನು ಕಳೆದ 4ನೇ ತಾರೀಕು ಸರ್ಕಾರಕ್ಕೆ ಸಲ್ಲಿಸಿರ್ತಕ್ಕಂಥದ್ದು ನಾವು ವಲಯ ಮತ್ತು ಛಲವಾದಿ ಹಿತರಕ್ಷಣಾ ಸಮಿತಿಯ ವತಿಯಿಂದ ಅದನ್ನು ವಿರೋಧಿಸ್ತೀವಿ. ಇವತ್ತು ನಾವು ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥ ವಲಯ ಸಮಾಜದ ಮುಖಂಡರುಗಳು ಈ ಒಂದು ಪತ್ರಿಕಾಗೋಷ್ಠಿ ನಡೆಸೋದ್ರ ಮೂಲಕ ವಲಯ ಜಾತಿಗೆ ಸಂಬಂಧಪಟ್ಟ ಗುಂಪಿಗೆ ಅನ್ಯಾಯ ಆಗಿರುವುದನ್ನು ಖಂಡಿಸುತ್ತಾ ಸುಮಾರು 37 ಲಕ್ಷ ಚಿಲ್ಲರ್ ಆಗ್ತೀವಿ ನಾವು. 37,60,579 ನಮ್ಮ ಒಟ್ಟು ಜನಸಂಖ್ಯೆ. ಅದರಲ್ಲಿ ಅನೇಕ ಉಪಜಾತಿಗಳವ. ಬ್ಯಾಗಾರದ, ಚನ್ನದಾಸರ್, ವಲಯದಾಸರ್, ಯಲಮಲ್ಲವರ್, ಮಲವನ್ ವಂಡು 80, ವಲಯರ್, ವಲಯದಾಸರಿ, ಮಾಲಾದಾಸರಿ, ಮಾಲಾ ಸನ್ಯಾಸಿ, ಮಸ್ತಿ, ಪಂಬದ, ತೊಟ್ಟಿ ಒಟ್ಟು 1,15,828. ಅದೇ ರೀತಿಯಾಗಿ ಪೆರಿಯಾ 1,61,164. ಹಿಂಗೆ ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ ಸೇರಿ 4,74,000. ಒಟ್ಟು ಎ.ಬಿ.ಇ ಸೇರಿ 7,51,946 ಜನಸಂಖ್ಯೆ ನಮ್ದು ಆಲತ್ತು. ಅದರಲ್ಲಿ ಛಲವಾದಿ 3,74,000 ಚಿಲ್ಲರ ಮತ್ತು ವಲಯ 24,74,000 ಚಿಲ್ಲರ ಸೇರಿ ನಾವು ಒಟ್ಟು ನಮ್ಮ ಜನಸಂಖ್ಯೆ ಇಡೀ ರಾಜ್ಯದಲ್ಲಿ 37,60,579 ಇದೆ ನಮ್ಮದು ವಲಯ ಜಾತಿಗೆ ಸಂಬಂಧಪಟ್ಟಂಥ. ನಮಗೆ 37,60,000ಕ್ಕೆ ಎಷ್ಟು ಬರಬೇಕು? 6 ಲಕ್ಷಕ್ಕೆ 1% ಅಂದ್ರೆ 6,6,36. ನಮಗೆ 6ಕ್ಕಿಂತ ಹೆಚ್ಚು ಬರಬೇಕು. 7% ಬರ್ಬೇಕು ನಮಗೆ 7% ಕೊಟ್ಟರೆ ನೀವು ಉಳಿದವ್ರಿಗೆ ಏನನ್ನ ಕೊಡ್ರಿ, ನಾವು ವಿರೋಧ ವ್ಯಕ್ತಪಡಿಸ್ಲತ್ತಿಲ್ಲ. ಆಮೇಲೆ ಇವೇನು ಮೊದಲನೇ ಗುಂಪು ಹೇಳ್ದಲ್ಲ 1,15,828 ಇದನ್ನು ಒಯ್ದು ಮಾದಿಗ ಜಾತಿಗೆ ಸಂಬಂಧಿತ ಗುಂಪುಗಳಿಗೆ ಸೇರಿಸ್ಯದ ಆಯೋಗ. ಇದು ತಪ್ಪು ಮಾಡ್ಯದ. ಒಂದನೇದು ಆದಿ ಆಂಧ್ರ, ಆದಿ ಕರ್ನಾಟಕ, ಆದಿ ದ್ರಾವಿಡ ಜಾತಿಗಳಂತೆ ಪರಿಗಣಿಸಲ್ಲ. ನೀವು ಹೊಲೆಯರಿದ್ದರು ಹೊಲೆಯರು ಬರ್ಸ್ರಿ, ಮಾದಿಗರಿದ್ದರು ಮಾದಿಗ ಬರ್ಸ್ರಿ ಅಂಥೇಳಿ ಆಯೋಗನೂ ಹೇಳಿತ್ತು, ನಾವು ಹೇಳಿವಿ, ಮಾದಿಗ ಮುಖಂಡರು ಹೇಳಿದರು. ಆದ್ರೆ ಮಾದಿಗ ಸಮಾಜಕ್ಕೆ ಸಂಬಂಧಪಟ್ಟವರು ಅವರೆಲ್ಲ ಮಾದಿಗ ಅಂತಲೇ ಬರ್ಸ್ಯಾರ. ಈ ವಲಯಕ್ಕೆ ಸಂಬಂಧಪಟ್ಟಂಥ ಜಾತಿಗಳು ಈ ವಲಯದಾಗ ಸೇರಿದ್ರೆ ನಮಗೆ ಅವಮಾನ ಆಗ್ತದ, ಕೀಳರಿಮೆ, ಬೆಂಗಳೂರು ನಗರದಲ್ಲಿ ಉಪಜೀವನ ಮಾಡ್ತಕ್ಕಂಥದ್ದು ಕಷ್ಟ ಅನ್ನೋ ಒಂದು ಮನೋಭಾವದಿಂದ ಅವರು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತೇ ಬರ್ಸ್ಯಾರ. ಹಾಗಾಗಿ ಅದು ಕೂಡ ನಮ್ಮ ಗುಂಪಿಗೆ ಸೇರ್ತದೆ. ಮತ್ತು ವಲಯ ಬೇರೆ ಅಲ್ಲ, ಛಲವಾದಿ ಬೇರೆ ಅಲ್ಲ. ಛಲವಾದಿಗಳಿಗೆ 3,74,000 ಸಪ್ರೇಟ್ ಮಾಡ್ಯಾರ. ಇವೆಲ್ಲ ಒಟ್ಟುಗೂಡಿಸಿದ್ರೆ ನಮ್ಮದು 37,60,000 ಅಲ್ಲತ್ತವ. ನಮಗೆ ಬರಬೇಕು 7%. ಇದನ್ನು ಸರಿಪಡಿಸಿ ನಮಗೆ 7% ಕೊಟ್ಟು ಉಳಿದವ್ರಿಗೆ ನೀವು ಎಷ್ಟರೇ ಕೊಡ್ರಿ,
ನಮ್ಮದು ಅಭ್ಯಂತರ ಇಲ್ಲ, ಒಳ ಮೀಸಲಾತಿಗೆ ನಮ್ಮದು ವಿರೋಧ ಇಲ್ಲ. ಆಗಿರ್ತಕ್ಕಂಥ ಅನ್ಯಾಯ ಸರಿಪಡಿಸಿ, ಯಾಕೇನು ನಾಗಮೋಹನ್ ದಾಸ್ ಅವರು ಪೂರ್ವಗ್ರಹ ಪೀಡಿತರಂತೆ ಮುಂಚೆಯಿಂದ ಹೇಳತ್ತಾರ, ಗೊಂದಲ ಸೃಷ್ಟಿ ಮಾಡ್ಯಾರ. ಈ ವಲಯ ಜಾತಿಗೆ ಸಂಬಂಧಿತ ಗುಂಪುಗಳಿಗೆ ಛಿದ್ರ ಮಾಡ್ಯಾರ. ವಲಯ ಜಾತಿಗೆ ಸಂಬಂಧಪಟ್ಟಂಥವ್ರಿಗೆ ಒಯ್ದು ಬ್ಯಾರ್ಯಾರ್ದಾಗ ಸೇರಿಸ್ಯಾರ. ಇದನ್ನು ನಾವು ಖಂಡಿಸ್ತೀವಿ. ಈ ನಾಗಮೋಹನ್ ದಾಸ್ ವರದಿಗೆ ನಾವು ವಿರೋಧ ವ್ಯಕ್ತಪಡಿಸ್ತೀವಿ. ಈ ಎಲ್ಲ ಸರಿಪಡಿಸಿ ಸರ್ಕಾರ ಒಳ ಮೀಸಲಾತಿ ಜಾರಿಗೊಳಿಸ್ಲಿಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಅಂಥೇಳಿ ನಾವು ಈ ಮುಖಾಂತರ ಸರ್ಕಾರಕ್ಕೆ ಒತ್ತಾಯಿಸ್ತೀವಿ. ಈ ಸಂದರ್ಭದಲ್ಲಿ ಬಲಗೈ ಸಮುದಾಯದ ಅನೇಕರು ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು.